ಪ್ರಮುಖವಾದಂಥ ರಾಜ್ಯದ ಮಾಧ್ಯಮದವರು ಇದನ್ನು ನೇರವಾಗಿ ಪ್ರಸಾರ ಮಾಡ್ತಿದ್ರು. ಬೆಳಗಿನ ಸಾಯಂಕಾಲ ರಾತ್ರಿವರೆಗೆ ಬೆಳತನಕ ನೇರವಾಗಿ ಪ್ರಸಾರ ಮಾಡ್ತಿದ್ರು. ಅವ್ರು ಯಾರು ಅದನ್ನು ಫಾಲೋ ಮಾಡಿದ್ದಾರೆ ಟಿ ವಿಯವರು, ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು. ಎಷ್ಟೋ ಕಡೆ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಮುಂದೆ ಹೋಗಲಿಕ್ಕೆ ಅಡೆತಡೆ ಮಾಡಿದ್ದಲ್ಲದೆ ಇವತ್ತು ಮಾಧ್ಯಮದವ್ರ ಮೇಲೆ, ಎಲೆಕ್ಟ್ರಾನಿಕ್ ಮಾಧ್ಯಮದ ಮೇಲೆ, ಆ ರಿಪೋರ್ಟರ್ಸ್ ಮೇಲೆ, ಪ್ರಸಾರ ಮಾಡುವಂಥವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥ ಪ್ರಯತ್ನ ನಡೀತು. ಸಿ ಟಿ ರವಿಯವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಪ್ರಾರಂಭ ಆಯಿತು. ಹೀಗಾಗಿ ಬಹುಶಃ ಎಲ್ಲೇ ಒಂದು ಟಾರ್ಗೆಟ್, ಕೇವಲ ರಾಜಕೀಯವಾಗಿ ಟಾರ್ಗೆಟ್ ಅಷ್ಟೇ ಅಲ್ಲ, ಒಂದು ದೈಹಿಕವಾಗಿ ಒಂದು ಹಲ್ಲೆ ಮಾಡಿ ಇವತ್ತು ಸಿ ಟಿ ರವಿಯವ್ರನ್ನ ಮುಗಿಸುವಂಥ ಒಂದು ಷಡ್ಯಂತ್ರ ಇದರಲ್ಲಿ ಇದೆ ಅಂಥೇಳಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಿ ಟಿ ರವಿಯವರು ಹೇಳಿದ್ದಾರೆ, ಎಲ್ಲೇ ಒಂದು ಕಡೆ ನನ್ನನ್ನು ಮುಗಿಸುವಂಥ ಪ್ರಯತ್ನ, ಒಂದು ಜೀವಕ್ಕೆ ಅಪಾಯ ಇದೆ, ಅದಕ್ಕೆ ಜೀವಕ್ಕೆ ಅಪಾಯ ಆದರೆ ಯಾರ್ಯಾರು ಯಾರು ಕಾರಣ ಆಗ್ಬೋದು ಅನ್ನುವಂಥದ್ದು ಸರ್ಕಾರ, ಡಿ ಸಿ ಎಮ್ಮು, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲ ಹೆಸರನ್ನು ನಾವು ಹೇಳಿದ್ದಾರೆ. ಮತ್ತು ಈ ರೀತಿ ಒಂದು ಹೆದರಿಕೆ, ಭಯದ ವಾತಾವರಣ ನಾವು ಹಿಂದೆ ಇಂದಿರಾ ಗಾಂಧಿಯವರಿದ್ದಾಗ ಎಮರ್ಜೆನ್ಸಿ ಟೈಮ್ದಲ್ಲಿ ಈ ರೀತಿ ಭಯದ ವಾತಾವರಣ ನೋಡಿದ್ವಿ ನಾವು. ಲಕ್ಷಾಂತರ ಜನರು ಅರೆಸ್ಟ್ ಮಾಡಿದ್ರು. ಈಗ ಯಾವುದೇ ಎಮರ್ಜೆನ್ಸಿ ಇಲ್ಲ, ಮತ್ತೊಂದಿಲ್ಲ. ರಾಜ್ಯ ಸರ್ಕಾರ ಅಧಿಕಾರವನ್ನು ದುರುಪಯೋಗ ತೆಗೆದುಕೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ ದುರುಪಯೋಗ ತೆಗೆದುಕೊಂಡು ಇವತ್ತು ಸಿ ಟಿ ರವಿ ಅಂತ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂಥದ್ದು, ದೈಹಿಕವಾಗಿ ಹಿಂಸೆ ಮಾಡುವಂಥದ್ದು ಕೆಲಸ